ಸ್ನೇಹಿತರೆ, ತಾವು ಕೈ ಎತ್ತಿ ನಾನು ಮೈಕ್ನ ಕಳಿಸ್ಕೊಡ್ತೇನೆ. ಕಾರ್ಪೊರೇಷನಲ್ಲಿ ಕೌನ್ಸಿಲರ್ಸ್ ಮಾಡಬೇಕಾಗಿರೋ ಒಂದು ಕರ್ತವ್ಯ ಮೊದಲನೇದು ಏನು ಅಂತಂದರೆ, ಸಾರ್ವಜನಿಕರಿಗೆ ಏನೂ ಬೇಕಿಲ್ಲ ಸರ್, ಪರ್ಸ್ನಲಾಗಿ ಏನೂ ಬೇಕಿಲ್ಲ. ಅವ್ರಿಗೆ ಬೇಕಾಗಿರೋದೇನು, ಒಳ್ಳೆ ರಸ್ತೆ, ಒಳ್ಳೆ ಚರಂಡಿ ವ್ಯವಸ್ಥೆ, ಮತ್ತು ಕ್ಲೀನಾಗಿರೋದು. ಗಾರ್ಬೇಜ್ ಇವಾಗ ಇಡೀ ಬೆಂಗಳೂರಿಗೆ ಗೊತ್ತಿದೆ, ಎಲ್ಲ ಕಡೆನೂ ಸಮಸ್ಯೆ ಇರುವಂಥದ್ದು. ಇದಿಷ್ಟು ಮಾಡಿಕೊಟ್ಬಿಟ್ರೆ ಯಾವುದೇ ಕೌನ್ಸಿಲರ್ ಆಗಲಿ ಜನ ಕೈ ಎತ್ತುತ್ತಾರೆ ಅವರಿಗೆ. ನನ್ನ ಪ್ರಶ್ನೆ ಪಕ್ಷಾತೀತವಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಗೆದ್ದು ಬಂದ ಮೇಲೆ ಏನು ವಾರ್ಡ್ ಕಮಿಟಿ ಇರುತ್ತೆ, ಅದ್ರಲ್ಲಿ ಯಾಕೆ ಅವರು ಪಕ್ಷದ ವ್ಯಕ್ತಿಗಳನ್ನೇ ಹಾಕೊಳ್ತಾರೆ? ಅಲ್ಲಿನ ನಿವಾಸಿಗಳಿಗೆ ಯಾಕೆ ಆದ್ಯತೆ ಕೊಡೋದಿಲ್ಲ? ಅಲ್ಲಿನ ನಿವಾಸಿಗಳಲ್ಲಿ ಬಹಳ ಬುದ್ಧಿವಂತರು, ಅನುಭವಸ್ಥರು ಇರ್ತಾರೆ. ಅವ್ರುಗಳಿಗೆ ಅವಕಾಶ ಕೊಟ್ಟರೆ ಬಹುಶಃ ಆ ಕೆಲಸದ ಗುಣಮಟ್ಟ ಹೆಚ್ಚಾಗತ್ತೆ, ಹಾಗೂ ಅಭ್ಯರ್ಥಿಗಳಿಗೆ ಹೆಸರು ಬರುತ್ತೆ. ಪಾರ್ಕಿಂಗ್ ಸಮಸ್ಯೆ ಭಾಳ ಬರ್ತಾ ಇದೆ. ಫುಟ್ಪಾತ್ ಮೇಲೆ ಕಾರು ನಿಲ್ಲಿಸ್ತಾರೆ, ಟೂ ವೀಲರ್ ನಿಲ್ಲಿಸ್ತಾರೆ, ಆದರೆ ಅಲ್ಲಿ ಗಾಡಿ ತೆಗಿಯೋಕ್ಕಾಗಲ್ಲ, ಗಾಡಿ ಹಾಕೋಕ್ಕಾಗಲ್ಲ. ಅದಕ್ಕೆ ಏನು ವ್ಯವಸ್ಥೆ ಮಾಡ್ತೀರಾ, ಅದ್ರ ಬಗ್ಗೆ ಒಂದು ವ್ಯವಸ್ಥೆಯನ್ನು ಹೇಳಬೇಕು. ಕಳೆದ ಬಾರಿ ನಮ್ಮ ಇದ್ದ ಕಾರ್ಪೊರೇಟರು ಹಲವಾರು ಒಂದು ಬಡ್ಜೆಟನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಈ ಲೇಔಟ್ಗೆ, ನಮ್ಮ ಲೇಔಟ್ ಆಗಲಿ ಕತ್ತರುಗುಪ್ಪೆ ಇದಕ್ಕೆ ಸರಿಯಾಗಿ ವಿನಿಯೋಗ ಮಾಡಿಲ್ಲ. ಅದರ ಬಗ್ಗೆ ನಮ್ಮ ಹೊಸ ಅಭ್ಯರ್ಥಿ ಸಂಗಾತಿ ವೆಂಕಟೇಶ್ ಅವರು ಏನು ಕ್ರಮ ತಗೋತಾರೆ? ವಸತಿ ನಮಗೆ ಭರವಸೆ ಕೊಟ್ಟರು, ನೀರಿಂದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ. ನೀರೇ ಸರಿಯಾಗಿ ಬರಲ್ಲ ನಮಗೆ. ಒಂದು ಕಸಗಳು 2 ದಿವಸ 3 ದಿವಸ ಬಿಟ್ಕೊಂಡು ಕಸಗಳು ಬರುತ್ತೆ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಎಲ್ಲ ಭರವಸೆ ಕೊಡ್ತಾರೆ, ಆಮೇಲೆ ಏನು ಕೇಳೋಕೆ ಹೋದರೆ ವಾಟರ್ ಆಫೀಸ್ಗೆ ಹೋದ್ರು ಕಂಪ್ಲೇಂಟ್ ಕೊಟ್ಟರು, ಅಷ್ಟೊಂದು ಏನೂ ಬರೋದೇ ಇಲ್ಲ. ನಮ್ಮ ರೋಡಲ್ಲಿ ಸರಿಯಾಗಿ ನೀರೇ ಬರಲ್ಲ. ಲೆಟ್ರ್ ಕೊಟ್ಟು ಸಾಕಾಗೋಗಿದ್ದೀವಿ ಸರ್. ಓಕೆ, ಸಂತೋಷ. ತರಕಾರಿ ಮಳಿಗೆ ಅಂತ ಯಾವ್ದಾರು ಒಂದು ಮಾಡಿಕೊಟ್ರೆ ಅವಾಗ ಫುಟ್ಪಾತ್ ಫ್ರೀ ಆಗುತ್ತೆ. ಅದನ್ನೇನಾರ 4 ಜನದಲ್ಲಿ ಯಾರೇ ಗೆದ್ರೂ ಅದನ್ನು ಮಾಡಿಕೊಡ್ಬೇಕು ಅಂತ ನನ್ನಲ್ಲಿ ಕಳಕಳಿಯ ಮನವಿ. ಈಗ ಇವತ್ತಿನ ಜನ್ರೇಷನ್ನಲ್ಲಿ ಪ್ರಜೆಗಳು ಸಾವಿರಾರು ರೂಪಾಯಿ ಕಟ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಕಟ್ತಾ ಇದ್ದಾರೆ. ಫ್ಯಾಕ್ಟ್ರಿಗಳು, ಪಂಚಾಯಿತಿಗಳು ಎಲ್ಲ ಪೂರ್ತಿ ಕಂದಾಯ ಕಟ್ತಾ ಇದ್ದಾರೆ. ಈ ಕಂದಾಯಗಳೆಲ್ಲ ತಗೊಂಡು ಹಣ ಇಡಬೇಕಂತ ಪರಿಸ್ಥಿತಿ ಏನು ಬಂದಿದೆ. ಕಾರ್ಪೊರೇಷನ್ಗಳ ಆಸ್ತಿಗಳನ್ನು, ಈ ಆಸ್ತಿಗಳು ಯಾರ್ದು? ಪ್ರಜೆಗಳದು. ಸರ್ಕಾರದ್ದು ಇರ್ಬೋದು, ಪ್ರಜೆಗಳದೇ. ಆದರೆ ಈ ಆಸ್ತಿಗಳನ್ನು ಯಾಕೆ ಹಣ ಇಡಬೇಕಾಗಿತ್ತು? ಹಿಂದೆ ಇತ್ತು ಮಾನ್ಯರು, ತುಂಬ ಉತ್ತಮವಾದ ವೆಂಕಟೇಶ್ ಅವರು ಇದನ್ನೆಲ್ಲ ಹಣ ಇಟ್ಟು ಆ ಹಣ ಎಲ್ಲಿಗೋಯ್ತು? ಕಲೆಕ್ಷನ್ ಮಾಡಿದ ಕಂದಾಯಿತು, ರೆವಿನ್ಯೂ, ಎಕ್ಸೈಸ್ ಇರ್ಬೋದು, ಎಲ್ಲ ಇರ್ಬೋದು. ಈ ಹಣ ಎಲ್ಲ ಏನು ಮಾಡಿದ್ರಿ? ಕತ್ತರುಗುಪ್ಪೆ ವಾರ್ಡ್ಗೆ ಅಂತಲೇ 1-2 ಆ್ಯಂಬುಲೆನ್ಸು ವಾರ್ಡ್ ಆಫೀಸ್ ಹತ್ರ ನಿಂತ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಅದಕ್ಕೆ ಒಂದು ಫೋನ್ ನಂಬರು ಸಪ್ರೇಟಾಗಿ ನಮ್ಮ ಕತ್ತರುಗುಪ್ಪೆ ವಾರ್ಡ್ ಜನಕ್ಕೆ ಪಾಂಪ್ಲೆಟ್ ಮುಖಾಂತರ ಕೊಟ್ಟು, ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ನೈಟ್ ಟೈಮಲ್ಲಾದರೂ ಸರಿ 24 ಅವರ್ಸ್ ಸರ್ವೀಸು ಆ್ಯಂಬುಲೆನ್ಸ್ ಕಡೆಯಿಂದ ಆಗಬೇಕು ನಮಗೆ. ಒಬ್ಬರದ್ದು ಪ್ರಣಾಳಿಕೆ ಓದ್ತೆ ನಾನು. ಸ್ವಚ್ಛ ಕತ್ತರುಗುಪ್ಪೆ, ಸುರಕ್ಷಿತ ಕತ್ತರುಗುಪ್ಪೆ, ಸುಂದರ ಕತ್ತರುಗುಪ್ಪೆ ಅಂತ ವೆಂಕಟೇಶ್ ಅವರು ಹಾಕ್ಸಿದ್ರು. ಮತ್ತು ಪ್ರತಿಭಾ ಪುರಸ್ಕಾರ ಹಾಗೆ ಅಂತ ಒಂದು 4 ಲೈನ್ ಹಾಕಿದ್ರು. ಅದು ಪೇಪರ್ಗೆ ಸೀಮಿತ ಆಗಿರುತ್ತಾ ಅಥವಾ ಅದನ್ನು ಕಾರ್ಯರೂಪಕ್ಕೆ ತರ್ತೀರಾ ಅಂತ ನೇರವಾಗಿ ಕೇಳ್ತಾ ಇದ್ದೀವಿ. ನಮ್ಮ ಕತ್ತರುಗುಪ್ಪೆ ಸಿಗ್ನಲಿಂದ ವಿದ್ಯಾಪೀಠ ಸರ್ಕಲ್ ಹೋಗ್ಬೇಕಂದ್ರೆ ಇದು ನಾಟ್ ಇವನ್ 1.4 ಕಿಲೋಮೀಟರ್ ಸ್ಟ್ರೆಚ್ ಇಲ್ಲ. ಅದು ಇಟ್ ಆಲ್ಮೋಸ್ಟ್ ಟೇಕ್ಸ್ 25 ಮಿನಿಟ್ಸ್ ಸಮ್ಟೈಮ್ಸ್ ಪೀಕ್ ಅವರ್ಸಲ್ಲಿ. ಹೌ ಡು ಯು ಸಾಲ್ವ್ ದಿಸ್? ಹೆಂಗೆ ಸಾಲ್ವ್ ಮಾಡ್ತೀರಾ ನೀವು ಅದು? ದಯವಿಟ್ಟು ಯಾರಾದರೂ ಸರಿ. ನನ್ನ ಹೆಸರು ಗಾಯತ್ರಿ ಗೋಪಾಲ್ ಅಂತ. ನಾನು ಕತ್ತರಗುಪ್ಪೆ ನಿವಾಸಿ. 25 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಮಸ್ಯೆನೇ ತುಂಬ ಇದೆ. ನಮ್ದು ಏನು ಅಂದರೆ, ಇವಾಗ ಎಲ್ಲ ಎಲೆಕ್ಷನ್ಗಳು ಬರುತ್ತೆ, ಎಲ್ಲ ಎಜುಕೇಟೆಡು ವಿದ್ಯಾವಂತರು ಅಂತ ನೀವೆಲ್ಲ ಹೇಳಿದ್ರಿ. ನಾವು ಎಲ್ಲರನ್ನೂ ನೋಡ್ತಲೇ ಇರ್ತೀವಿ. ಆದರೆ ಎಲೆಕ್ಷನ್ ದಿವಸ ಸರಿಯಾದ ಅಭ್ಯರ್ಥಿನ ಆರ್ಸೋಕ್ಕೆ ಮನೆಯಿಂದ ಎಜುಕೇಟೆಡ್ಗಳು ಬರಲ್ಲ. ಯಾಕೆ ಬರಲ್ಲ ಅಂದರೆ ಅವ್ರ ಮನೆ ಒಳಗಡೆ ಇದ್ದರೆ ಸಾಕು. ಹೊರಗಡೆ ಸಮಸ್ಯೆ ಇದೆ, ಅದನ್ನು ಹೋಗಿ ನಾಯಕರ ಹತ್ರ ಹೋಗಿ ಅವ್ರು ಕೇಳಿ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಅವ್ರಿಗೆ. ಯಾಕೆಂದರೆ ಬೆಳಗ್ಗೆ ಎದ್ದು ಓಡ್ತಾ ಇರ್ತಾರೆ, ಸಾಯಂಕಾಲ ಬರ್ತಾರೆ. ಆ ನಾಯಕರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ 4 ಜನ ನಾಯಕರು ಇವಾಗ ಏನು ಎಲೆಕ್ಷನ್ ನಡೆದು ಮುಂದೆ ಬರುತ್ತೆ, ಪ್ರತಿಯೊಬ್ಬೊಬ್ಬರು ಬರಬೇಕು, ಮತ ಚಲಾಯಿಸಬೇಕು. ಚಲಾಯಿಸಾದ್ಮೇಲೆ ಅವ್ರನ್ನ ನಿಂತ್ಕೊಂಡು ಅಲ್ಲಿ ಕೇಳಬೇಕು ಹಕ್ಕು. ಎಲ್ಲ ವಾರ್ಡ್ ಕಮಿಟಿ ಮಾಡ್ತೀವಿ ಅಂತ ಇಬ್ಬರು ಸ್ನೇಹಿತರು ಹೇಳಿದ್ರು, ಸಿಂಹ ಹೇಳಿದ್ರು, ಚಿಚೇಂದ್ರ ಅವರು ಹೇಳಿದ್ರು. ವಾರ್ಡ್ ಕಮಿಟಿಗೆ ಆಮೇಲೆ ರೆಪ್ರೆಸೆಂಟೇಷನ್ ಬೇಕು ಅಂತ, RWA ರೆಪ್ರೆಸೆಂಟೇಷನ್ ಬೇಕು ಅಂತ ಸ್ನೇಹಿತರು ಕೇಳಿದ್ರು. ಬಟ್ ಮೂಲಭೂತವಾಗಿ ವಿಟೋ ಪವರ್ ಏನಿದೆ ಕಾರ್ಪೊರೇಟರ್ ಈಗಿನ ಕಾನೂನು ಪ್ರಕಾರ, ಅದನ್ನು ಡೈಲ್ಯೂಟ್ ಮಾಡೋದಕ್ಕೆ ಅಥವಾ ಬಿಟ್ಕೊಡೋದಕ್ಕೆ ನಿಮ್ಮಲ್ಲಿ ಎಲ್ಲರೂ ತಯಾರಿದ್ದೀರಾ ಅಂತ. ಯಾಕೆಂದರೆ ಯಾರೇ ಏನೇ ಇದು ಮಾಡಿದ್ರು, ಯಾರೇ ಎಕ್ಸ್ಪರ್ಟ್ಗಳಿದ್ರು, ವಿಟೋ ಪವರ್ ಕಾರ್ಪೊರೇಟರ್ಗೆ ಡೆಫಿನೆಟ್ಲಿ ಕೇಳಿ. ಬರುವಂಥ ಆಸ್ಪತ್ರೆ ಎಲ್ಲಿ ಬರುತ್ತೆ? ಈಗ ಅದಕ್ಕಾಗಿ ನಮ್ಮ CV ಕಮ್ಯುನಿಟಿ ಸೈಟ್ ಆಗಿಲ್ಲ ಅಂದರೆ ಸರ್ಕಾರಿ ಜಾಗದಲ್ಲಿ ಎಲ್ಲಿದೆ,
ನಮ್ಮ ಎಲ್ಲ ನಾಗರಿಕರ ಸಜೆಷನ್ಸ್ ತಗೊಂಡು ಖಂಡಿತ ಮಾಡ್ತೀನಿ ಸರ್ ಅವರು ನಾನು ಮಾಡ್ತಾ ಇರೋದು ಅವರು ಎಲ್ಲಿದೆ ಅಂತ ತಿಳ್ಕೊಂಡು ಡೆಫಿನೆಟ್ಲಿ ಅವರು ತಿಳಿಸ್ಕೊಡ್ತಾರೆ. ಸ್ಥಳ ಹಾ ಸ್ನೇಹಿತರೆ ತಮ್ಮಲ್ಲಿ ವಾಗ್ವಾದ ಬೇಡ, ತಮ್ಮಲ್ಲಿ ವಾದ ವಿವಾದ ಬೇಡ. ಶಿವಶಂಕರ್ ಅವರೇ ತಮ್ಮಲ್ಲಿ ವಾದ ವಿವಾದ ಬೇಡ ಸರ್. ತಮ್ಮಲ್ಲಿ ವಾದ ವಿವಾದ ಬೇಡ ಸರ್. ತಮ್ಮಲ್ಲಿ ವಾದ ವಿವಾದ ಸರ್. ಸಭಾ ಮರ್ಯಾದೆ ತಾವು ಕೂತ್ಕೋಬೇಕಾಗಿದೆ ಈಗ. ಸರ್ ದಯಮಾಡಿ ಸಹೋದರರು ನಾವೆಲ್ಲ ಒಂದೇನೆ. ನಮ್ಮ ಸಹೋದರರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ. ಸರ್ ಏನು ಗೊತ್ತಾ ಸರ್, ಇದು ಈ ಎಲ್ಲ ಸಹೋದರರು ಮಾತಾಡ್ತಾ ಇರೋದು ಸತ್ಯ. ನಮ್ಮ ಕಣ್ಣೆದುರುಗಡೆ ಇರುವಂಥ ಜಾಗನ ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ರೆ ಅದು ನಿಜವಾಗ್ಲೂ ಸಾರ್ವಜನಿಕ ಸೊತ್ತಾಗ್ತಿತ್ತು, ಉತ್ತಮವಾದ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು. ಅದು ಇವತ್ತಲ್ಲ ನಾಳೆ ಅದನ್ನು ಹೋರಾಟ ಮಾಡಿ ನಾನು ಉಳಿಸ್ತೀನಿ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಅದನ್ನ ನಾವು ಉಳಿಸ್ತೀನಿ ಅದನ್ನ. ಸಂತೋಷ. ನನ್ನ ಕೈಲಾಗತ್ತದು. ರೋಹಿತ್ ಸಿಂಹ ಅವರೇ, ನಾನು ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆದ ದಿನಾನೇ ಒಂದು ವಾರ್ಡ್ ಮ್ಯಾಪ್ ತರಿಸ್ಕೋತೀನಿ. ಪ್ರತಿ CSI ಎಕ್ಸಿಸ್ಟಿಂಗ್ ಆ್ಯಂಡ್ ಎನ್ಕ್ರೋಚ್ಡ್ ಎರಡೂ ಒಂದು ಪಟ್ಟಿ ಮಾಡ್ತೀನಿ. ಹಾಗೂ ಹೇಗಿದ್ರೂ ವಾರ್ಡ್ ಕಮಿಟಿ ಮಾಡಿರ್ತೀನಿ. ಈ ಡಿಸಿಷನ್ ವಾರ್ಡ್ ಕಮಿಟಿ ಮುಂದೆನೇ ಇಡ್ತೀನಿ ನಾನು. ಈ ಒಂದು ಗವರ್ಮೆಂಟ್ ಪ್ರಾಪರ್ಟಿ ಆಗಿರ್ಬೋದು, CSI ಆಗಿರ್ಬೋದು, ಅದೆಲ್ಲ ತಾವು ವಾರ್ಡ್ ಕಮಿಟಿ ಮೂಲಕ ಅವರ ಸೂಪರ್ವಿಷನ್ ಅಲ್ಲಿ ತಾವು ಇದನ್ನ ಆಕ್ಷನ್ ತಗೋತೀವಿ. ಇಲ್ಲ ಸರ್, ಅದು ಸಾರ್ವಜನಿಕರ ಸಹಕಾರದಿಂದನೇ ಮಾಡಬೇಕು. ನಾವು ವಾರ್ಡ್ ಕಮಿಟಿ ಒಂದೇ ಆದ್ರೆ ಸಾಲದು, ಇಡೀ ವಾರ್ಡ್ ಜನ ಏನು ನಮಗೆ ಸಹಕಾರ ಕೊಡ್ತಾರೆ, ಆವಾಗ ಸಾರ್ವಜನಿಕರ ಜಾಗನ ಉಳಿಸಿ ಸಾರ್ವಜನಿಕರಿಗೆ ಬಿಟ್ಕೊಡ್ಬೋದು. ಸಂತೋಷ. ಒಬ್ಬರ ಕೈಲಿ ಆಗಲ್ಲ, ಸಾರ್ವಜನಿಕರ ಗಣನೆ ತಗೋಬೇಕು ನಾವು. ಸಂತೋಷ. ಶಿವರಾಮೇಗೌಡ್ರೆ, ಸರ್ ಹಿರಿಯರು ಒಂದು ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರು, ಆದರೆ ಅದು ಬಹಳ ದುಃಖಕರವಾದ ಪ್ರಶ್ನೆ ಹೇಳಿದ್ರು. ಈಗಿನ ಕಾಲದಲ್ಲಿ 10,000 ಕೋಟಿ ಸಾಲ ಬರದಾದ್ರೂ ಹೇಗಾಯಿತು BBMPಗೆ? ಹೇಳಿ ಸರ್. ಎಷ್ಟು ಹಣ ಬರುತ್ತೆ ಅಂತ ತಮಗೆ ಗೊತ್ತು? ಸತ್ಯ ಸರ್. ಅದಕ್ಕಿಂತ ಹೆಚ್ಚು ಹೇಗೆ ಖರ್ಚು ಮಾಡ್ತೀರಾ? ಅದಕ್ಕೆ ಸರ್ ಫಸ್ಟ್ ಹೇಳೋದು ನಾನು, ಇಲ್ಲಿ ಏನಾಗಿದೆ BBMPನಲ್ಲಿ ವಿದ್ಯಾಭ್ಯಾಸದ ಕೊರತೆ ಕಮ್ಮಿ ಆಗಿದೆ. ಉತ್ತಮವಾದ ಉದ್ಯಮವಾಗಿ ಎಜುಕೇಟೆಡ್ಗಳು, ಒಳ್ಳೆಯ ವಿದ್ಯಾವಂತರು ಆಡಳಿತ ಮಾಡಿದ್ರೆ ಈ ಸೋರಿಕೆಗಳೇನಿದೆ, ಆಡಳಿತ ಮಾಡುವಾಗ ಸೋರಿಕೆಗಳು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ಜಾಹೀರಾತು ವಿಚಾರ ನಿಮಗೆ ಗೊತ್ತಿರುತ್ತೆ. ಸರಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಜಾಹೀರಾತನ್ನು ಬಳಸ್ಕೊಂಡ್ರೆ ಆ ಒಂದು ಆದಾಯದಿಂದ ಇವತ್ತು ಕಾರ್ಪೊರೇಷನ್ ನಡೆಸ್ಬೋದು. ಅದು ಆದಾಯದ ಕಡೆ ನಡೆಸ್ಬೋದು. ನಾವು ಬೇರೆ ಕಡೆ ಹೋಗಿ ಸಾಲ ತರುವಂಥದ್ದೇ ಇರಲ್ಲ. ಕರೆಕ್ಟಾಗಿ ಇದನ್ನ ಬಳಸ್ಕೊಂಡ್ರೆ 20-30 ಏನು ಸೈಟ್ ಇದೆ ಅವ್ರಿಗೆಲ್ಲ ಉಚಿತವಾಗಿ ನಾವು ಟ್ಯಾಕ್ಸನ್ನು ಬಿಡುಗಡೆ ಮಾಡ್ಬೋದು. ಬಡವ್ರಿಗೆ, ಹಣವಂತರಿಗೆ ನೀವು ತಗೊಳ್ಳಿ. ಬಡ ಜನಗಳು ಏನಿದೆ, ಇವತ್ತು ನಾವು ಒಂದು ರೇಷನ್ ಕಾರ್ಡ್ನಲ್ಲಿ ಅಕ್ಕಿ ತಗೊಂಡು ಜೀವನ ಮಾಡ್ಕೊಂಡು ದಿನ 100 ರೂಪಾಯಿ 50 ರೂಪಾಯಿ ಕೂಲಿ ಮಾಡ್ಕೊಂಡು ಜೀವನ ಮಾಡುವಂಥ ಜನ ತುಂಬ ನಮ್ಮ ವಾರ್ಡ್ನಲ್ಲಿದೆ. ಅಂಥವ್ರನ್ನ ಉಳಿಸ್ಬೇಕು. ತುಂಬ ಹಣವಂತರಿದ್ದಾರೆ, ಅವ್ರ ಹತ್ರ ತಗೊಳ್ಳಿ, ನಮಗೇನಿಲ್ಲ. ಯಾರು ಬಡ ಜನ ಇದ್ದಾರೆ ಅವ್ರನ್ನ ಸೇವೆ ಮಾಡಲಿಕ್ಕೆ ಇಂಥವೆಲ್ಲ ಮಾರ್ಗದರ್ಶನಗಳು ಇರ್ತವೆ BBMP ಒಳಗೆ. ಸಂಗಾತಿ ವೆಂಕಟೇಶ್ ಅವರೇ, ಕರಪ್ಷನ್ ಅನ್ನೋ ಕ್ಯಾನ್ಸರು BBMPಯಲ್ಲೆಲ್ಲ ಹರಡಿದೆ. ಒಂದು ಕಡೆ ವ್ಯವಸ್ಥೆ ಇಲ್ಲ, ಇನ್ನೊಂದು ಕಡೆ ಕರಪ್ಷನ್ ಇದೆ. ಏನು ಮಾಡ್ತೀರಾ ತಮ್ಮ? ನಂದು ಒಂದೇ ಒಂದು ರಿಕ್ವೆಸ್ಟು, BBMP ಅಂದರೆ BBMP ಯಾವ ಇದು ಬರುತ್ತೋ, ಅಂದರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಬಂದಾಗ ಏನು ಮಾಡೋದು, ಈ ವಾರ್ಡ್ ಮಟ್ಟದಲ್ಲಿ ಕಲೆಕ್ಷನ್ ಮಾಡೋ ಒಂದು ವ್ಯವಸ್ಥೆ ಆಗಬೇಕು. ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಆ ವಾರ್ಡ್ ಮಟ್ಟದಲ್ಲಿ, ಇವಾಗ 100 ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಆ 100 ರೂಪಾಯಿನ ಅಲ್ಲೇ ವಿನಿಯೋಗ ಮಾಡೋಂಥ ಒಂದು ವ್ಯವಸ್ಥೆ ಆಗಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈ ಅಮೌಂಟೆಲ್ಲ ಒಂದೊಂದು ವಾರ್ಡಿಂದ ಜಾಸ್ತಿ ಹೋಗುತ್ತೆ, ಒಂದು ವಾರ್ಡಿಂದ ಕಮ್ಮಿ ಬರುತ್ತೆ, ಅದೆಲ್ಲ ಅಕೌಂಟೇ ಇರಲ್ಲ. ಅಕೌಂಟ್ ಅಂತ ಹೇಳಿದ್ರೆ ನೋಡಿ, ಮೊನ್ನೆ ಎಲ್ಲ ಲೆಕ್ಕಾಚಾರದ ವ್ಯವಸ್ಥೆ ಇಲ್ಲ. ಹೌದೌದು, ಅದನ್ನೇ ನೋಡಿ. ಈಗ ಲಾಸ್ಟ್ ಟೈಮೇ ಎಷ್ಟು ಒಂದು ಎಲ್ಲೆಲ್ಲೋ ಈ DDಗಳನ್ನೇ ಬೋಗಸ್ ಮಾಡಿ ಟ್ಯಾಕ್ಸ್ ಇದು 400 ಅಕೌಂಟ್ ಇತ್ತು BBMP ಹೆಸರಲ್ಲಿ, ಆದ್ರೆ ಈ ತರದ ಪರಿಸ್ಥಿತಿಯಲ್ಲಿ ಕಮಿಷನರ್ಗೆ ಗೊತ್ತಿರಲಿಲ್ಲ ಈ ಎಲ್ಲ ಅಕೌಂಟ್ಗಳು. ಅದು ನಿಜ. ಅದಕ್ಕೆ ನನ್ನ ಇದೇನಂತ ಒಂದು ಇದು ಅಲ್ಲೇ ಮಾಡಿ, ಅಂದರೆ ಒಂದು ವಾರ್ಡ್ ಮಟ್ಟದಲ್ಲೇ ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು. ಕರೆಕ್ಟಾಗಿ ಅಲ್ಲೇನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಂಥದನ್ನ ಅಲ್ಲಿಗೆ ಉಪಯೋಗಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ ಆದರೆ ಒಂದು ಸ್ವಲ್ಪ ಇದೆಲ್ಲ ಕಮ್ಮಿ ಆಗೋಂಥ ಒಂದು ಇದಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮ್ಮ
ಪ್ರಿಸ್ಕ್ರಿಪ್ಷನ್ ಏನು ಈ ಕರಪ್ಷನ್ ನಿರ್ಮೂಲನೆ ಮಾಡಲಿಕ್ಕೆ ಹಾಗೂ ಈ ದುರ್ವ್ಯವಸ್ಥೆ ಸರಿ ಮಾಡಲಿಕ್ಕೆ? ಟ್ರಾನ್ಸ್ಪರೆನ್ಸಿ ಮೊದಲನೇದು, ಟ್ರಾನ್ಸ್ಪರೆನ್ಸಿ ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕು, ಟ್ರಾನ್ಸ್ಪರೆನ್ಸಿ ತೋರಿಸ್ಬೇಕು. ಯಾವುದೇ ಒಂದು ಟೆಂಡರ್ಸ್ ಆಗಲಿ ಸಾರ್ವಜನಿಕರ ಮುಂದೆ ಗೊತ್ತಾಗಬೇಕು, ಆನ್ಲೈನ್ ಅಪ್ಡೇಟ್ಸ್ ಆಗಬೇಕು. ಯಾವುದೇ ಒಂದು ಟೆಂಡರ್ ಕಾಮಗಾರಿ ನಡಿಬೇಕಾದ್ರೆ ನಮ್ಮ ಆ ಒಂದು ಸ್ಥಳದಲ್ಲಿ ಅದು ಡಿಸ್ಪ್ಲೇ ಆಗಿರಬೇಕು. ಅಟ್ಲೀಸ್ಟ್ ಹಾಗಾದ್ರೂ ಜನರು ಬಂದು ತಮ್ಮನ್ನ ಕೇಳ್ಬೋದು, ಇದಕ್ಕೆ 10,000 ಇದಕ್ಕೆ 10 ಕೋಟಿ ಏನಕ್ಕೆ ಸ್ವಾಮಿ, ಇದು 10 ಲಕ್ಷದ ಕೆಲಸ ಅಂತ ಕೇಳ್ಬೋದು. ಜನಕ್ಕೆ ಒಂದು ಮೈಂಡಲ್ಲಿ ಬರುತ್ತೆ. ಮೊದಲನೇದಾಗಿ ಕಾರ್ಪೊರೇಟರ್ಗೆ ಎಷ್ಟು ಫಂಡ್ ಬರ್ತಿದೆ ಅಂತಲೇ ಜನಕ್ಕೆ ಗೊತ್ತಿಲ್ಲ. ನಾನು ಸಾಕಷ್ಟು ಜನನ ಕೇಳಿದ್ದೀನಿ, ನಾನು ಕ್ಯಾಂಪೇನ್ ಹೋದಾಗಲೂ ಕೇಳಿದ್ದೀನಿ, ನಿಮ್ಗೆ ಎಷ್ಟು ಫಂಡ್ ಬರ್ತಿದೆ ನಿಮ್ಮ ಕಾರ್ಪೊರೇಟರ್ಗೆ ಗೊತ್ತಾ ಅಂತ. ಯಾರಿಗೂ ಗೊತ್ತಿಲ್ಲ. ಎರಡನೇದು, ನಿಮ್ಗೆ ಎಷ್ಟು ಟ್ಯಾಕ್ಸ್ ನಿಮ್ಮ ವಾರ್ಡಿಂದ ಹೋಗ್ತಾ ಇದೆ ಗೊತ್ತಿಲ್ಲ. ಇದನ್ನು ಫಸ್ಟ್ ನಾವು ಪ್ಲಗ್ ಮಾಡಬೇಕು. ಪ್ರತಿಯೊಂದು ನನಗೆ ಫಂಡ್ ಬಂದರೆ ಕಾರ್ಪೊರೇಟರ್ ಆದರೆ ವಾರ್ಡ್ ಆಫೀಸಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ, ಇಷ್ಟು ಫಂಡ್ ಬಿಡುಗಡೆ ಆಗಿದೆ. ನೆಕ್ಸ್ಟ್ ಆನ್ಲೈನಲ್ಲೂ ಹಾಕ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇಷ್ಟು ಟ್ಯಾಕ್ಸ್ ನಮ್ಮ ವಾರ್ಡಿಂದ ಕಲೆಕ್ಟ್ ಆಗಿದೆ. ನೆಕ್ಸ್ಟ್ ಬೇರೆ ಬೇರೆ ಸೋರ್ಸಸ್ಸಿಂದ ಫಂಡ್ ಸೇಲ್ ಬರ್ತಾ ಇದೆ. ಅದಾದಮೇಲೆ ಎಲ್ಲೆಲ್ಲಿ ಯಾವ್ಯಾವ ಟೆಂಡರು ಯಾವ್ಯಾವ ವರ್ಕ್ಸ್ ಯಾರ್ಯಾರು ಮಾಡ್ತಿದ್ದಾರೆ, ಅದ್ರ ಪ್ರೋಗ್ರೆಸ್ ಎಷ್ಟು, ಅವ್ರಿಗೆಷ್ಟು ಹಣ ಬಿಡುಗಡೆ ಆಗಿದೆ. ಅದಾದಮೇಲೆ ಸೋಷಿಯಲ್ ಆಡಿಟಿಂಗ್, ಪ್ರತಿಯೊಂದಕ್ಕೂ ಜನ ಸೇರಿಕೊಂಡು ಈಗೊಂದು ರಸ್ತೆ ಹಾಕಿದ್ರು, ಅದು ರಸ್ತೆ ಎಷ್ಟು ಗುಣಮಟ್ಟ ಇದೆ, ಬೀದಿ ದೀಪ ಎಷ್ಟು ವರ್ಕ್ ಆಗ್ತಿದೆ, ಎಷ್ಟು ವರ್ಕ್ ಆಗ್ತಿಲ್ಲ, ಇವ್ರಿಗೆ ಹಣ ಕೊಟ್ಟಿರೋದಕ್ಕೆ ಅವ್ರು ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ವೋ, ಪ್ರತಿಯೊಂದೂ ಆನ್ಲೈನ್ ಟೆಕ್ನಾಲಜಿ ಮೂಲಕ ಮಾಡಿದ್ರೆ ಖಂಡಿತ ಕರಪ್ಷನ್ ಸಾಕಷ್ಟು ಕಡಿಮೆ ಆಗುತ್ತೆ. ನಾವು ಯಾವಾಗ ಎಚ್ಚೆತ್ತು ನಮ್ಮಿಂದ ಚುನಾಯಿತರಾದಂತಹ ಅಭ್ಯರ್ಥಿಗಳನ್ನ ಪ್ರಶ್ನಿಸ್ತೀವೋ ಆಗೆಲ್ಲ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ಸಮಯ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ಮುಗಿಸ್ತೀನಿ.